ಮಳೆಯ ಅಬ್ಬರಕ್ಕೆ ಕರಾವಳಿಯಲ್ಲಿ 3 ಬಲಿಯಾಗಿದೆ. ಒಂದೇ ಕುಟುಂಬದ 3ರನ್ನ ಮಳೆ ಬಲಿ ಪಡೆದಿದೆ. ಅಜ್ಜಿ, 2 ಮೊಮ್ಮಕ್ಕಳು ದುರ್ಮರಣಕ್ಕೀಡಾಗಿದ್ದಾರೆ. ಮಳೆಯ ಅಬ್ಬರಕ್ಕೆ ಕರಾವಳಿಯಲ್ಲಿ ಆದಂತ ಅನಾಹುತ ಇದು. 3 ಬಲಿಯಾಗಿದೆ. ಒಂದೇ ಕುಟುಂಬದ 3ರನ್ನ ಮಳೆ ಬಲಿ ಪಡೆದಿದೆ. ಅವಶೇಷದ ಅಡಿ ಸಿಲುಕಿದ್ದ 2 ಮಕ್ಕಳು ಮೃತಪಟ್ಟಿದ್ದಾರೆ. 3 ವರ್ಷದ ಆರ್ಯನ್ ಮತ್ತು 2 ವರ್ಷದ ಆರುಷ್ ಮೃತಪಟ್ಟಿರೋದು. ಸತತ 11 ತಾಸು ಅವಶೇಷದ ಅಡಿ ಮಕ್ಕಳು ಸಿಕ್ಕಾಕೊಂಡಿದ್ರು. ಅವಶೇಷದಡಿ ಸಿಲುಕಿದ್ದಾಗಲೇ ಆರ್ಯನ್ ಮೃತಪಟ್ಟಿರೋದು. 3 ವರ್ಷದ ಮಗು. ರಕ್ಷಣಾ ಕಾರ್ಯಾಚರಣೆ ವೇಳೆ 2 ವರ್ಷದ ಆರುಷ್ನನ್ನ ಹೊರತೆಗೆಯಲಾಗಿತ್ತು. ಆಗ ಜೀವ ಇತ್ತು. ಪ್ರಥಮ ಚಿಕಿತ್ಸೆ ಕೊಟ್ಟು ಆಸ್ಪತ್ರೆಗೆ ಸಾಗಿಸೋ ಮಾರ್ಗ ಮಧ್ಯದಲ್ಲೇ ಆರುಷ್ ಮೃತಪಟ್ಟಿದ್ದಾನೆ. ಅವಶೇಷದ ಅಡಿ ಸಿಕ್ಕಾಕೊಂಡಿದ್ದ ಅಶ್ವಿನಿ ಈ 2 ಮಕ್ಕಳ ತಾಯಿ. ಆಕೆಯನ್ನ ರಕ್ಷಣೆ ಮಾಡಲಾಗಿದೆ. ಅಶ್ವಿನಿ ರಕ್ಷಿಸಿ ಎನ್ಡಿಆರ್ಎಫ್ ಸಿಬ್ಬಂದಿ ಆಕೆಯನ್ನ ಅವಶೇಷಗಳ ಅಡಿಯಿಂದ ಹೊರತಂದ್ರು. ನಂತರ ಆಕೆನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಕ್ಕಳ ಮೇಲೆ ಗೋಡೆ ಬೀಳದಂತೆ ತಾಯಿ ಮಕ್ಕಳನ್ನ ತಬ್ಬಿ ಹಿಡಿದಿದ್ಲು. ಆಕೆ ಮಾಡಿದಂತ ಪ್ರಯತ್ನ ಫಲ ಕೊಟ್ಟಿಲ್ಲ. 2 ಮಕ್ಕಳು ಮೃತಪಟ್ಟಿದ್ದಾರೆ. 1 ಮಗು ಸ್ಥಳದಲ್ಲೇ ಮೃತಪಟ್ಟರೆ ಮತ್ತೊಂದು ಮಗುವನ್ನ ಎನ್ಡಿಆರ್ಎಫ್ ಸಿಬ್ಬಂದಿ ಯಶಸ್ವಿಯಾಗಿ ರಕ್ಷಣೆ ಮಾಡ್ತಾರೆ. ಹೊರಗಡೆ ತೆಗೆದಾಗ ಮಗುಗೆ ಜೀವ ಇತ್ತು. ಆಸ್ಪತ್ರೆ ಸಾಗಿಸುವಾಗ ಮಾರ್ಗ ಮಧ್ಯೆ ಮಗು ಮೃತಪಟ್ಟಿದೆ. ಸತತ 11 ತಾಸು ಅವಶೇಷದ ಕೆಳಗಡೆ ಮಕ್ಕಳು ಸಿಕ್ಕಾಕೊಂಡಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಕಾರ್ಯಾಚರಣೆ ಹೇಗೆ ನಡೀತು ಅನ್ನೋದನ್ನ. ತಾಯಿ ಅಶ್ವಿನಿಯ ರಕ್ಷಣೆ ಆಗಿದೆ. ಆಕೆನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಕೆಗೆ ಗಂಭೀರವಾದ ಗಾಯ ಆಗಿದೆ. ಹಾಗಾಗಿ ಚಿಕಿತ್ಸೆ ಮುಂದುವರೆದಿದೆ. ತುಂಬ ಟ್ರೈ ಮಾಡಿದೆ. ಅಷ್ಟಿಷ್ಟಲ್ಲ, ತುಂಬ ಟ್ರೈ ಮಾಡಿದೆ. ಈಗ ಮಗ ಏನಲ್ಲಿ 1 ವರ್ಷ ಮಗ ಆದರೂ ಏನು ನಾನು ಬರ್ತೇನಂತೇಳಿ ಈಗೀಗೆ ಪುಷ್ ಮಾಡಿದೆ. ಯಾವುದನ್ನಲ್ಲಿ ಒಂದು ಮರದ ಅದನ್ನು ದೂಡ್ತಾ ಉಂಟು. ಬಟ್ ಅದು ಬರಲಿಲ್ಲ. ನಾನು ಅವಾಗ ಮಗುಗೆ ನೀರೆಲ್ಲ ಕೊಟ್ಟೆ, ಮುಕ್ಕೆಲ್ಲ ತೊಳೆದೆ, ತಾಯಿಗೆ ಸಹ ನೀರು ಕೊಟ್ಟೆ ಸರ್. ಅವಾಗ ಇಲ್ಲ, ನಾನು ಧೈರ್ಯದಿಂದ ಮಗುವನ್ನು ತಗೊಂಡೋಗಿ ಅಂತೇಳಿ. ಬಟ್ ಮಗು ಸ್ವಲ್ಪ ಬರುವಾಗ ಅಲ್ಲಿ ಸೌಂಡಲ್ಲಿ ಇರಿಗೆ ಹಾಗೆ ಮಗುವಿಗೆ ಏನು ಕರ್ಕಶ ಆಗಿ ಏನೋ ಆಗಿರ್ಬೋದು ಅನಿಸುತ್ತೆ. ಸೊ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್. ನಾನು ನೋಡ್ತಿದ್ದೆ. ಅವಾಗ ನಾನು ವಿಕ್ರಮ್ ಸರ್ ಡಾಕ್ಟರ್ ಹತ್ತಿರದಿಲ್ಲ. ಡಾಕ್ಟರ್ ಎಕ್ಸಲೆಂಟ್ ಟ್ರೈ ಮಾಡಿದ್ದು ಸರ್. ವಿಕ್ರಮ್ ಸರ್ ಮತ್ತೊಂದು ಲೇಡಿ ಡಾಕ್ಟರ್ ಮತ್ತೊಂದು ವಿನೋದ್ ಸರ್, ಇವರು 3 ಜನ ಎಷ್ಟು ಪ್ರಯತ್ನ ಪಡೋದು. ಆ ರಶಲ್ಲಿ ಅವರ ಕೆಲಸ ನಿಲ್ಲಿಸಿ ನಮಗೊಂದು 10 ನಿಮಿಷ ಟೈಮ್ ಕೊಡಬೇಕಂದಿಲ್ಲ. ಮಗುವಿಗೆ ಮತ್ತು ತಾಯಿಗೂ ಆಕ್ಸಿಜನಲ್ಲಿ ಕೊಟ್ಟು ಅಲ್ಟಿಮೇಟ್ ಟ್ರೈ ಮಾಡಿ ಸರ್. ಬಟ್ ವಿಧಿಯಲ್ಲಿ ಏನು ಮಾಡೋಕ್ಕೆ ಸರ್. ಬೆಳಿಗ್ಗೆ ಒಂದು 4 ಗಂಟೆಗೆ ಈ ಕಾಂತ ಪೂಜಾರಿ ಮಗ ಸೀತಾರಾಮ ಅವರು ನಮ್ಮ ಮನೆ ಇವರ ಮನೆಯಿಂದ ಸ್ವಲ್ಪ ಈ ಕಡೆ ಬಂದು ಬಾಗಿಲು ಬಡಿದ. ಏನಂತ ಕೇಳುವಾಗ ಎಲ್ಲ ಮನೆಗೆ ಗುಡ್ಡ ಬಿದ್ದಿದೆ, ಎಲ್ಲ ಜನರು ಒಳಗಿದ್ದಾರೆ, ಬರಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಓಡಿಕೊಂಡು ಬಂದೆವು. आपकी टीम को जो है उल्लड़ा जो है तहसील में आप लेके जाइए. वहाँ पे जो है एक लैंडस्लाइड हो चुका है और 3 से 4 विक्टिम जो है ट्रैप होने की आशंका है. एसडीआरएफ की टीम, फायर डिपार्टमेंट की टीम और डिस्ट्रिक्ट अथॉरिटी के लोग और कुछ वॉलंटियर्स भी यहाँ पे काम कर रहे थे. फिर हमने उन्हीं के एसडीआरएफ टीम और फायर डिपार्टमेंट के अधिकारियों से हमने मिल करके वहाँ पे जो है इंसिडेंट के बारे में जानकारी किया. उन्होंने बताया कि सर अंदर में लाइव विक्टिम है और बाहर में कुछ डेड है. तो हमने बोला सबसे पहले लाइव विक्टिम को हम रेस्क्यू करेंगे, क्योंकि सर जो है 11 ಗಂಟೆ ಭೀಮ್ನಡಿ ಸಿಕ್ಕಾಕೊಂಡಿದ್ದ ಅಶ್ವಿನಿ. ಕೆಎಸ್ ಹೆಗ್ಡೆ ಆಸ್ಪತ್ರೆ ಈಗ ಅಶ್ವಿನಿಗೆ ಚಿಕಿತ್ಸೆ ನಡೀತಾ ಇದೆ. ಅಶ್ವಿನಿ ಸೊಂಟಕ್ಕೆ ಗಂಭೀರ ಗಾಯ ಆಗಿದೆ. ಇನ್ನುಳಿದಂತೆ ಅಶ್ವಿನಿ ಆರೋಗ್ಯ ಸ್ಥಿರವಾಗಿದೆ. ಸಂಬಂಧಿಕರ ಜೊತೆ ಮಾತಾಡಿದ್ದಾರೆ ಅಶ್ವಿನಿ. ತನ್ನ ಮಕ್ಕಳ ಬಗ್ಗೆ ಅಶ್ವಿನಿ ಕೇಳ್ತಾ ಇದ್ದಾರೆ. ಆಕೆಗಿನ್ನೂ ಗೊತ್ತಿಲ್ಲ ತನ್ನ ಮಕ್ಕಳು ಬದುಕಿಲ್ಲ ಅಂತ. ಮಕ್ಕಳನ್ನ ಬದುಕಿಸ್ಕೋಬೇಕು ಅಂತಲೇ ಆಕೆ ಪ್ರಯತ್ನ ಪಟ್ಟಿದ್ದು. ಮನೆ ಏನು ಕುಸಿದು ಬೀಳತ್ತೆ, ಆ ಮನೆಯ ಅವಶೇಷಗಳು ಮಕ್ಕಳ ಮೇಲೆ ಬೀಳಬಾರ್ದು ಅಂತ ಮಕ್ಕಳನ್ನ ಆಕೆ ಕವರ್ ಮಾಡಿದ್ಲು, ತಬ್ಬಿ ಹಿಡಿದಿದ್ಲು. ಆದರೆ ಮಕ್ಕಳು ಇಲ್ಲ ಅನ್ನೋದು ಆಕೆಗಿನ್ನೂ ವಿಷಯ ಗೊತ್ತಿಲ್ಲ. ಮಾತಾಡ್ತಾರೆ, ಹುಷಾರಿದ್ದಾರೆ, ಮಾತಾಡಿದ್ರು. ಏನು ಹೇಳಿದ್ರು ಅಂದರೆ ಆ ಮಗುವಿನ ಬಗ್ಗೆ ಕೇಳ್ತಾ ಇದ್ದಾರಾ ಹೇಗೆ? ಅದೇ 2 ಮಕ್ಕಳ ಬಗ್ಗೆ ಕೇಳ್ತಿದ್ದಾರೆ.
ಘಟನೆ ಬಗ್ಗೆ ಮಾತಾಡೋದು ನನಗೆ ಮಾತಾಡೋಕ್ಕೂ ಆಗಲ್ಲ. ಹೇಳಿದ್ದಾರೆ ಮಾತಾಡ್ತಾರೆ, ಹುಷಾರಿದ್ದಾರೆ, ತೊಂದರೆ ಇಲ್ಲ, ಮಾತಾಡಿದ್ರು. ಏನು ಹೇಳಿದರು ಅಂದರೆ ಆ ಮಗುವಿನ ಬಗ್ಗೆ ಕೇಳ್ತಾ ಇದ್ದಾರಾ ಹೇಗೆ? ಅದೇ ಇಬ್ಬರು ಮಕ್ಕಳ ಬಗ್ಗೆ ಕೇಳ್ತಿದ್ದಾರೆ. ಘಟನೆ ಬಗ್ಗೆ ಮಾತಾಡೋದು ನನಗೆ ಅದು ಈಗ ನೋಡುವಾಗ ಭಯಂಕರ ಇದಾಯಿತು. ಮತ್ತು ಮಗು ಅವರ ತಂದೆ ಒಂದು ಬಚಾವಾಗಿದ್ದಾರೆ, ಪ್ರೇಮಿ ಒಬ್ಬರು ಅವರ ಅಮ್ಮ ತೀರೋಗಿದ್ದಾರೆ, ಅವರ ಮಗು ಸಹ ಒಬ್ಬರು ದೊಡ್ಡ ಮಗು ತೀರೋಗಿದ್ದಾರೆ, ಚಿಕ್ಕ ಮಗು ಈಗ ಅವರ ಕಂಡೀಷನಲ್ಲಿ ಇದ್ದಾರೆ, ಮತ್ತು ಅವರ ವೈಫು ಸಹ ಸ್ವಲ್ಪ ಇದರಲ್ಲಿದೆ. ಸೀತಾರಾಮ ಅಂದರೆ ಅವರ ಮಗ, ಅವರು ಹೊರಗೆ ಬಂದಿದ್ದಾರೆ. ಬಂದ ಮೇಲೆ ಒಳಗೆ ಹೋಗುವಾಗ ಘಟನೆ ಬಿದ್ದು ಇದಾಗಿದೆ. ನಾವು ನೋಡುವಾಗ ಇಲ್ಲಿ ಸ್ವಲ್ಪ ಪೆಟ್ಟಾಗಿದೆ, ಇಲ್ಲಿ ಇದುಂಟು, ಮತ್ತು ಅವರ ತಂದೆ ಕಾಲು ಎರಡು ಇದಾಗಿದೆ, ಹೋಗ್ಲಿಕ್ಕೆ ಆಗಿದೆ, ಕಟ್ಟಾಗಿದೆ. ಮತ್ತು ಪ್ರೇಮಿ ಅಂದರೆ ಅವರ ಅಮ್ಮ ಅಂದರೆ ಅವರು ಅಲ್ಲಿ ಕಮ್ಮಿ ಅಂದರೆ ಒಂದು 100 ನಮ್ಮದರ ಲೆಕ್ಕದಲ್ಲಿ ಒಂದು 100 ವರ್ಷ ಅಲ್ಲೇ ಮುಂಚೆನೂ ಸಹ ಇದ್ದಾರೆ. ಅದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿಬೈಲ್ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಈಗ ಅಶ್ವಿನಿಯನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ, ಆಕೆ ಚಿಕಿತ್ಸೆ ನಡೀತಾ ಇದೆ, ಮಾತಾಡ್ತಾ ಇದ್ದಾರೆ ಅಂತ. ಬಟ್ ಏನು ಇಂಜುರಿ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಒಂದ್ ಕಡೆ ಇಬ್ರು ಮಕ್ಕಳಿಲ್ಲ ಅನ್ನೋ ವಿಷಯ ಕೂಡ ಆಕೆಗೆ ಇನ್ನೂ ತಿಳಿಸಿಲ್ಲ, ಆಘಾತ ಆಗುತ್ತೆ ಅಂತ. ಸೊ ಟ್ರೀಟ್ಮೆಂಟ್ ಹೇಗೆ ನಡೀತಾ ಇದೆ ಆಕೆಗೆ? ಇಡೀ ಕಾರ್ಯಾಚರಣೆಯಲ್ಲಿ ಬಹಳ ಪ್ರಮುಖವಾಗಿದ್ದದ್ದು ಅಶ್ವಿನಿ ಮತ್ತು ಮಗು ಅರುಷನ್ನು ಉಳಿಸ್ಕೊಳ್ಳುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಅರುಷನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದೇ ಇಡೀ ಕಾರ್ಯಾಚರಣೆ ಒಂದು ನೋವಿನ ವಿಚಾರ. ಆದರೆ ಸತತ 10-11 ಗಂಟೆಗಳ ಕಾಲ ಅವರ ದೇಹದ ಮೇಲೆ ಬೀಮ್ ಬಿದ್ದಿದ್ರೂ ಕೂಡ ಅಶ್ವಿನಿ ಜೀವಂತವಾಗಿ ಉಳಿದಿದ್ದಾರೆ ಅನ್ನೋದು ಅವರ ಕುಟುಂಬಿಕರಿಗೆ ಈ ಒಂದು ನೋವಿನಲ್ಲೂ ಒಂದು ನೆಮ್ಮದಿಯ ವಿಚಾರ ಅಂತಲೇ ಹೇಳಬೇಕು. ಅವರ ಸೊಂಟದ ಕೆಳಗಿನ ಭಾಗಕ್ಕೆ ತುಂಬ ಗಂಭೀರವಾದ ಏಟುಗಳು ಬಿದ್ದಿವೆ, ಆದರೆ ಜೀವಕ್ಕೆ ಯಾವುದೇ ಅಪಾಯ ಇಲ್ಲ, ಆರೋಗ್ಯ ಸ್ಥಿರವಾಗಿದೆ ಅನ್ನುವಂಥ ಮಾಹಿತಿಯನ್ನು ಆಸ್ಪತ್ರೆಯ ಮೂಲಗಳು ತಿಳಿಸಿರುವಂಥದ್ದು. ಆದರೆ ಪಾಪ ಆಕೆ ಮುಖ್ಯವಾಗಿ ತನ್ನ ಮಗು ಅರುಷ್ ಬದುಕಿದೆಯಾ ಅನ್ನೋದನ್ನ ತಿಳ್ಕೊಳ್ಳುವುದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ತನ್ನ ಸಂಬಂಧಿಕರ ಬಗ್ಗೆ ವೈದ್ಯರಲ್ಲೆಲ್ಲ ಅದನ್ನೇ ಕೇಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಯಾಕಂದ್ರೆ ನಾವು ನೋಡಿದೆವು, ಆ ವಿಡಿಯೋವನ್ನು ನೋಡುವಾಗಲೇ ಗೊತ್ತಾಗುತ್ತೆ, ಆ ಮಗುವನ್ನು ತಬ್ಬಿ ಹಿಡಿದು ಆ ತಾಯಿ ಆ ಮಗುವನ್ನು ಉಳಿಸ್ಕೊಳ್ಬೇಕು, ತನ್ನ ಜೀವಕ್ಕಿಂತ ಆ ಮಗು ಉಳಿಬೇಕು ಅನ್ನುವಂಥ ಆಸೆ ಆಕೆಗೆ ಇದ್ದಂಥದ್ದು. ಆ ಮಗು ಅಲ್ಲಿಂದ ಹೊರಡುವಾಗ ಜೀವಂತವಾಗಿತ್ತು, ಆದರೆ ಆಸ್ಪತ್ರೆಗೆ ಬರುವ ಮಾರ್ಗದಲ್ಲಿ ಮತ್ತೆ ಇಲ್ಲಿ ಬಂದ ನಂತರ ಆ ಮಗುವಿನ ಒಂದು ಸಾವನ್ನ ವೈದ್ಯರು ಖಚಿತಪಡಿಸಿದ್ದಾರೆ. ಆ ವಿಚಾರವನ್ನ ಇನ್ನೂ ಅಶ್ವಿನಿಗೆ ತಿಳಿಸಿಲ್ಲ ಅನ್ನುವಂಥದ್ದು. ಆಕೆಗೆ ಸದ್ಯ ICUನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅದರ ಜೊತೆಗೆ ಮತ್ತಿಬ್ಬರು ಕೂಡ, ಅಂದರೆ ಯಾವ ಕಾಂತಪ್ಪ ಪೂಜಾರಿ ಅವರಿದ್ದಾರೆ, ಬೆಳಿಗ್ಗೆ ಬದಲಾಗಿ ಅವರು ದಾಖಲಾಗಿದ್ದರು, ಅವರ ದೇಹದಿಂದಲೂ ವಿಪರೀತವಾದ ರಕ್ತಸ್ರಾವ ಆಗಿರುವುದರಿಂದ ಒಂದು ಸಂದರ್ಭ ಬಂದರೆ ಅವರ ಕಾಲನ್ನು ಪ್ರತ್ಯೇಕಿಸಬೇಕಾಗಿ ಬರಬಹುದು ದೇಹದಿಂದ ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಸೀತಾರಾಮ್ ಅವರು ಚೇತರಿಸಿಕೊಂಡಿದ್ದಾರೆ, ಅವರಿಗೆ ಸೊಂಟದ ಭಾಗಗಳಿಗೆ ಗಾಯ ಆಗಿದೆ. ಅದೇ ರೀತಿ ಅಶ್ವಿನಿ ಅವರಿಗೆ ಭೀಮ್ ಬಿದ್ದ ಒಂದು ಪರಿಣಾಮ ಸೊಂಟಕ್ಕೆ ಗಂಭೀರವಾದ ಗಾಯಗಳಾಗಿವೆ, ಆದರೆ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಮತ್ತು ಸ್ಥಿರವಾಗಿದ್ದಾರೆ ಅನ್ನುವಂಥದ್ದು. ಮೂವರಿಗೂ ಕೂಡ ಇಲ್ಲಿನ KS ಹೆಗಡೆ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬಹಳ ಮುಖ್ಯವಾಗಿ ಏನಂದರೆ ಇಷ್ಟೆಲ್ಲ ಕಾರ್ಯಾಚರಣೆ ನಡೆಸಿ ಆ ಮಗುವನ್ನು ಉಳಿಸಿಕೊಂಡಿದ್ರೆ ಒಂದು ಸಾರ್ಥಕ ಆಗ್ತಾ ಇತ್ತು ಅನ್ನುವಂಥ ಅಭಿಪ್ರಾಯವನ್ನು ಎಲ್ಲ ಕುಟುಂಬಿಕರು, ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದವರು ಪ್ರತಿಯೊಬ್ಬರು ನೋವಿನಿಂದ ಆ ವಿಚಾರವನ್ನು ಹಂಚಿಕೊಳ್ತಾ ಇದ್ದಾರೆ. ಮತ್ತು ಮುಖ್ಯವಾಗಿ ಅಶ್ವಿನಿಗೆ ಅವರು ಕೇಳ್ತಾ ಇರುವಂಥ ಪ್ರಶ್ನೆಗೆ ಸದ್ಯ ಯಾರ ಬಳಿಯಲ್ಲೂ ಉತ್ತರ ಇಲ್ಲ ಅನ್ನುವಂಥದ್ದು. ಅರುಷ್ ಬದುಕಿದ್ದಾನ ಅನ್ನುವಂಥದ್ದು, ಯಾಕಂದರೆ ಅವರ ತೋಳಿನಲ್ಲೇ ಇದ್ದಂತಹ ಮಗು, ಆ ಮಗು ಬದುಕಿಯಾ ಅನ್ನುವಂಥದ್ದಷ್ಟೇ ಅವರಿಗೆ ಇರುವಂತಹ ಪ್ರಮುಖವಾದ ಪ್ರಶ್ನೆ. ಅವರ ಕಣ್ಣೆದರಲ್ಲೇ ಮಗುವನ್ನು ಆಸ್ಪತ್ರೆಗೆ ದಾಖಲಿಸುವುದನ್ನು ಕೂಡ ನೋಡಿದ್ದಾರೆ, ತೆಗೆದುಕೊಂಡು ಹೋಗಿರುವುದನ್ನು. ಸೊ ಮಗು ಸುರಕ್ಷಿತವಾಗಿದೆ ಅಂತಲೇ ತಿಳ್ಕೊಂಡಿದ್ದಾರೆ, ಹಾಗೆ ತಿಳ್ಕೊಂಡಿದ್ದಷ್ಟು ಹೊತ್ತು ಅವರು ಕೂಡ ಸುರಕ್ಷಿತವಾಗಿರ್ತಾರೆ ಅನ್ನುವಂಥ ವಿಚಾರ. ಸೊ ಆ ದೃಷ್ಟಿಯಿಂದ ಯಾರು ಕೂಡ ಮಗುವಿನ ಒಂದು ಅಪ್ಡೇಟ್ಸನ್ನು ತಾಯಿಗೆ ನೀಡಿಲ್ಲ. ಸದ್ಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ 3 ಮಂದಿಗೆ, ಅಂದರೆ ಅಶ್ವಿನಿ ಅವರಿಗೆ, ಕಾಂತಪ್ಪ ಪೂಜಾರಿ ಅವರಿಗೆ ಮತ್ತು ಸೀತಾರಾಮ್ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ವಿಪರೀತ ರಕ್ತಸ್ರಾವ ಆಗಿರುವುದರಿಂದ ಕಾಂತಪ್ಪ ಪೂಜಾರಿ ಅವರ ಕಾಲಿಗೆ ಗಂಭೀರವಾದ ಏಟುಗಳಾಗಿವೆ, ಅದನ್ನು ಪ್ರತ್ಯೇಕಿಸಬೇಕಾಗಿ ಬಂದರೂ ಆಶ್ಚರ್ಯ ಇಲ್ಲ, ಆ ರೀತಿಯ ಒಂದು ಸ್ಥಿತಿ ಇದೆ. ಆದರೆ ಆರೋಗ್ಯ ಸ್ಥಿರವಾಗಿದೆ ಅನ್ನುವಂಥದ್ದು. ಇನ್ನು ಸೀತಾರಾಮ್ ಅವರಿಗೆ ಸೊಂಟಕ್ಕೆ ಬಲವಾದ ಪೆಟ್ಟುಗಳು, ಹೇಗೆ ಅಶ್ವಿನಿ ಅವರಿಗೆ ಬಲವಾದ ಪೆಟ್ಟುಗಳು ಬಿದ್ದಿದೆಯೋ ಅಷ್ಟೇ ಗಂಭೀರವಾದ ಪೆಟ್ಟುಗಳು ಸೀತಾರಾಮ್ ಅವರಿಗೆ ಸೊಂಟಕ್ಕೆ ಬಿದ್ದಿದೆ ಅನ್ನುವಂಥದ್ದು. ಸಾಕಷ್ಟು ಅವರ ಸಂಬಂಧಿಕರು, ಕುಟುಂಬಿಕರು, ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದವರು KS ಹೆಗಡೆ ಆಸ್ಪತ್ರೆಯ ಹೊರಗೆ ನಿಂತು ಆರೋಗ್ಯದ ಅಪ್ಡೇಟ್ಸ್ಗಳನ್ನು ತಿಳಿದುಕೊಳ್ಳುವುದಕ್ಕೆ ಕಾತರರಾಗಿ ಕಾಯ್ತಾ ಇದ್ದಾರೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಶಶಿಧರ್, ನೀವೆಲ್ಲ ಡೀಟೇಲ್ಸ್ಗೆ. ಒಂದೇ ಕುಟುಂಬದ 3ರನ್ನ ಮಳೆ ಬಲಿ ಪಡೆದಿದೆ. ಗುಡ್ಡ ಕುಸಿತದ ರೂಪದಲ್ಲಿ ಜವರಾಯ ಎರಗಿ ಬಂದಿದ್ದಾನೆ. ಅಜ್ಜಿ ಪ್ರೇಮ, ಆರ್ಯನ್, ಆರುಷ್ 3 ಮೃತಪಟ್ಟಿದ್ದಾರೆ. ಜೀವಂತವಾಗಿ ಹೊರ ಬಂದಿದ್ದ ಮಗುವು ಮೃತಪಟ್ಟಿದೆ. ಆಸ್ಪತ್ರೆಗೆ ಸಾಗಿಸೋ ದಾರಿ ಮಧ್ಯದಲ್ಲಿ ಪ್ರೇಮಾ ಪೂಜಾರಿ ಶವವನ್ನ ಸಿಬ್ಬಂದಿ ಹೊರ ತೆಗೆದಿದ್ದಾರೆ. ಅವಶೇಷಗಳ ಅಡಿಯೇ ಇದ್ದಂತಹ ಶವ ಈಗ ಹೊರ ತೆಗೆಯಲಾಗಿದೆ. 2 ಮಕ್ಕಳನ್ನು ಅಶ್ವಿನಿ ಕಳ್ಕೊಂಡಿದ್ದಾರೆ. ಒಂದೇ ಕುಟುಂಬದ 3 ಮೃತಪಟ್ಟಿದ್ದಾರೆ. ಅಜ್ಜಿ ಮತ್ತು 2 ಮೊಮ್ಮಕ್ಕಳು. 2 ಮಕ್ಕಳ ತಾಯಿ ಅಶ್ವಿನಿಯನ್ನ ರಕ್ಷಣೆ ಮಾಡಲಾಗಿದೆ. ಆಕೆಗೆ ಚಿಕಿತ್ಸೆ ನಡೀತಾ ಇದೆ.
ಮಳೆಯಿಂದ ಆದಂತ ಅನಾಹುತ ಮಂಗಳೂರಿನಲ್ಲಿ ನಡೆದ ದುರಂತ ಇದು. ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದು ಇಡೀ ಮನೆ ನೆಲಸಮ ಆಗಿದೆ. ಮನೆ ಒಳಗಡೆ ಇದ್ದಂತ 6 ಮಂದಿಯಲ್ಲಿ 3 ಮೃತಪಟ್ಟಿದ್ದಾರೆ. ಒಂದೇ ಕುಟುಂಬದ 3. ಈ ಘಟನೆ ನಡೆದಿರೋದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ. ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದು ಈ ದುರಂತ ಸಂಭವಿಸಿದೆ. ಅವಶೇಷಗಳ ಕೆಳಗಡೆ 6 ಮಂದಿ ಸಿಕ್ಕಾಕೊಂಡಿದ್ರು. ಒಂದೇ ಕುಟುಂಬದ 6 ಮಂದಿ. ಅಪ್ಪ, ಅಮ್ಮ, ಮಗ, ಸೊಸೆ, 2 ಮಕ್ಕಳು. ಅವಶೇಷದಿಂದ ಬಚಾವಾಗಿದ್ದ ಮಗ ಸೀತಾರಾಮ್. ಸ್ಥಳೀಯರು ಬಂದು ಕಾಂತಪ್ಪ ಪೂಜಾರಿ ರಕ್ಷಣೆ ಮಾಡ್ತಾರೆ. ಎನ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆ ಹೇಗಿತ್ತು ಗೊತ್ತಾ? ನಿರಂತರವಾಗಿ ಮಳೆ ಸುರಿತಲೇ ಇತ್ತು. ಕ್ಷಣ ಕ್ಷಣಕ್ಕೂ ಗುಡ್ಡ ಜಾರ್ತಾ ಇದೆ. ಸ್ವಲ್ಪ ಯಾಮಾರಿದ್ರು ಮತ್ತೆ ಗುಡ್ಡ ಕುಸಿತದ ಭೀತಿ. ಮತ್ತೆ ಗುಡ್ಡ ಕುಸಿದಿದ್ರೆ ಇನ್ನಷ್ಟು ಅನಾಹುತವಾಗುವ ಸಾಧ್ಯತೆ ಇದೆ. ಎನ್ಡಿಆರ್ಎಫ್ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಈಗ ಅಶ್ವಿನಿಯನ್ನ ಬಚಾವ್ ಮಾಡಿದ್ದಾರೆ. ಇಲ್ಲಿ ಇಂತಹ ಸೂಕ್ಷ್ಮವಾದ ಜಾಗದಲ್ಲಿ ಕಾರ್ಯಾಚರಣೆ ನಡೆಸೋದು ಕೂಡ ಬಹಳ ದೊಡ್ಡ ಸವಾಲಾಗಿರುತ್ತೆ ಎನ್ಡಿಆರ್ಎಫ್ನ ಸಿಬ್ಬಂದಿಗಳಿಗೆ. ಸ್ವಲ್ಪ ಯಾಮಾರಿದ್ರು ಮತ್ತೆ ಗುಡ್ಡ ಕುಸಿದು ಬೀಳುವಂತ ಆತಂಕದಲ್ಲೇ ಕಾರ್ಯಾಚರಣೆಯನ್ನ ಮಾಡಿ ಮುಗಿಸಿದ್ದಾರೆ. 3 ಮೃತಪಟ್ಟಿದ್ದಾರೆ. ಒಂದೇ ಕುಟುಂಬದ 3 ಅಜ್ಜಿ ಮತ್ತು 2 ಮೊಮ್ಮಕ್ಕಳು. 3 ವರ್ಷದ 1 ಮಗು, 2 ವರ್ಷದ ಮತ್ತೊಂದು ಮಗು. ಒಟ್ಟು 3 ಜನ ಮೃತಪಟ್ಟಿದ್ದಾರೆ. ತಂದೆ, ಮಗ ಮತ್ತು ಅಶ್ವಿನಿ 3 ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಕಾರ್ಯಾಚರಣೆ ನಡೆದಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಬೆಳಗಿನ ಜಾವದಿಂದಲೂ ಕೂಡ ಇದೇ ಆತಂಕ ಇತ್ತು. ಏನಾಗುತ್ತೋ, ಏನಾಗಿದಾರೋ ಒಳಗಡೆ ಇರೋರು ಅಂತ. ಮನೆಯ ಯಜಮಾನ ಕಾಂತಪ್ಪ ಪೂಜಾರಿ ರಕ್ಷಣೆ ಮಾಡ್ತಾರೆ. ಆತನ ಮಗ ಸೀತಾರಾಮ್ ಕೂಡ ರಕ್ಷಣೆ ಮಾಡ್ತಾರೆ. ಆದರೆ ಉಳಿದವರನ್ನ ರಕ್ಷಣೆ ಮಾಡೋದಕ್ಕೇನೆ ಹರಸಾಹಸ ನಡೆದಿತ್ತು. ಮಲಗಿದ್ದಲ್ಲೇ ಜೀವ ಬಿಟ್ಟ ಅಜ್ಜಿ ಮೊಮ್ಮಕ್ಕಳು. ಸಾವಿನ ಸುಳಿವೇ ಇಲ್ಲದೆ ಕುಟುಂಬ ಮಲಗಿತ್ತು. ಮಳೆ ಬರ್ತಾ ಇತ್ತು. ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದ ಇಡೀ ಕುಟುಂಬ ಒಂದು ಕ್ಷಣ ಶಾಕ್ ಆಗುತ್ತೆ. ಸಾವಿನ ಸುಳಿವೇ ಇಲ್ಲದೆ ಮಲಗಿದ್ದಂತಹ ಇಡೀ ಕುಟುಂಬ, ಅಜ್ಜಿ ಪ್ರೇಮ, ಆರ್ಯನ್, ಆರುಷ್ 3 ಮೃತಪಟ್ಟಿದ್ದಾರೆ. ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದಿದ್ದರ ಪರಿಣಾಮ ಇಡೀ ಮನೆ ನೆಲಸಮ ಆಗಿದೆ. ಒಂದೇ ಕುಟುಂಬದ 3 ಮೃತಪಡ್ತಾರೆ. ಆ ಇಡೀ ಕುಟುಂಬದ ಫೋಟೋ ನೋಡ್ತಾ ಇದ್ರಿ. ಕಾಂತಪ್ಪ ಪೂಜಾರಿ ಮತ್ತು ಅವರ ಪತ್ನಿ ಪ್ರೇಮಾ ಪೂಜಾರಿ. ಕಾಂತಪ್ಪ ಪೂಜಾರಿ ಅವರ ಕಾಲಿಗೇಟ್ ಆಗಿದೆ ಗಂಭೀರವಾಗಿ. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಪ್ರೇಮಾ ಪೂಜಾರಿ ಮೃತಪಟ್ಟಿದ್ದಾರೆ. ಅವಶೇಷಗಳ ಅಡಿ ಸಿಕ್ಕಾಕೊಂಡಿದ್ದ ಅವರ ಮೃತದೇಹವನ್ನ ಈಗ ಹೊರಗಡೆ ತೆಗೆಯಲಾಗಿದೆ. ಮತ್ತೊಂದು ಕಡೆ ಅಶ್ವಿನಿ ಮಗ ಸೀತಾರಾಮ್ ಕೂಡ ಬಚಾವಾಗಿದ್ದಾರೆ. ಅಶ್ವಿನಿಯನ್ನ ಈಗ ಹೊರಗಡೆ ತೆಗೆದಿದ್ದಾರೆ. ಟ್ರೀಟ್ಮೆಂಟ್ ನಡೀತಾ ಇದೆ. 2 ಮೊಮ್ಮಕ್ಕಳು ಮೃತಪಟ್ಟಿದ್ದಾರೆ. ಎರಡು ದಿನದ ಹಿಂದಷ್ಟೇ ಅಶ್ವಿನಿ ಮನೆಗೆ ಬಂದಿದ್ರು. ತವ್ರ ಮನೆಯಲ್ಲಿದ್ರು. ಮಕ್ಕಳ ಜೊತೆ ತವ್ರ ಮನೆಗೆ ಹೋಗಿದ್ರು. 2 ದಿನದ ಹಿಂದಷ್ಟೇ ವಾಪಸ್ ಗಂಡನ ಮನೆಗೆ ಬಂದಿದ್ರು. ಅಶ್ವಿನಿ ತವರಿನಿಂದ ಬಂದಿದ್ದೇ ತಪ್ಪಾಯ್ತಾ? ಮಳೆಗಾಲದಲ್ಲಿ ಗಂಡನ ಮನೆಗೆ ಬಂದು ದುರಂತ ಆಗೋಯ್ತು. ಅವಶೇಷಗಳ ಕೆಳಗಡೆ ಸಿಲುಕಿದ್ದ ತಾಯಿ, ಮಕ್ಕಳಿಬ್ಬರು ಮೃತಪಟ್ಟಿದ್ದಾರೆ. ತಾಯಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾಳೆ. ಆಕೆಗೆ ಗೊತ್ತೇ ಇಲ್ಲ 2 ಮಕ್ಕಳು ಉಳಿದಿಲ್ಲ ಅಂತ. ಆಕೆ ಪದೇ ಪದೇ ಮಕ್ಕಳ ಬಗ್ಗೆ ಕೇಳ್ತಾ ಇದ್ದಾರೆ. ಸಂಬಂಧಿಕರ ಹತ್ರ, ಡಾಕ್ಟರ್ಸ್ ಹತ್ರ ಮಕ್ಕಳು ಹೇಗಿದ್ದಾರೆ ಅಂತ. ಆಕೆಗೆ ಇನ್ನೂ ವಿಷಯ ತಿಳಿಸಿಲ್ಲ. ಆಘಾತ ಆಗತ್ತೆ ಅನ್ನೋ ಕಾರಣಕ್ಕೆ ಮಕ್ಕಳು ಬಚಾವಾಗ್ಲಿ ಅಂತ ಆಕೆ ಮಾಡಿದಂತ ಪ್ರಯತ್ನ ಕೂಡ ಫಲ ಕೊಟ್ಟಿಲ್ಲ. 2 ಮಕ್ಕಳನ್ನು ಕೂಡ ಆಕೆ ತಬ್ಬಿ ಹಿಡಿದಿದ್ಲು. ಮನೆಯ ಆ ಅವಶೇಷಗಳು ಮಕ್ಕಳ ಮೈ ಮೇಲೆ ಬೀಳಬಾರ್ದು, ಅವರಿಗೇನು ತೊಂದರೆ ಆಗಬಾರ್ದು ಅಂತ. ಆದ್ರೆ 1 ಮಗು ಸ್ಥಳದಲ್ಲೇ ಮೃತಪಟ್ಟಿದೆ, ಆರ್ಯನ್. ಇನ್ನೊಂದು ಮಗು ಹೊರಗಡೆ ತೆಗೆದಾಗ ಬದುಕಿತ್ತು ಮಗು. ಎಲ್ಲರೂ ಪ್ರಾರ್ಥನೆ ಆ ಮಗು ಉಳಿಲಿ ಅಂತ. ಆದ್ರೆ ಆಸ್ಪತ್ರೆಗೆ ಸಾಗಿಸೋ ಮಾರ್ಗ ಮಧ್ಯದಲ್ಲೇ ಆ ಮಗು ಮೃತಪಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.